Guys, welcome back to Manjula Sanjay YouTube channel. ನಾನು ಫುಲ್ಲು ಮೇಲ್ಗಡೆ ತೆರೆಸಲಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಆಂಟಿ ಎದುರು ಊರಲ್ಲಿಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ನಾನೇ ಎಲ್ಲ ಪಾಟ್ಗೂ ನೀರು ಹಾಕಿ ಹೂವೆಲ್ಲ ಬಿಟ್ಟಿದೆ. ಹೂವೆಲ್ಲ ಬಿಟ್ಟಿರೋದೆಲ್ಲ ಕಿತ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ಇದನ್ನು ಪೂರ್ತಿ ಮೇಲ್ಗಡೆ ತೆರೆಸು ಸುಮಾರು ಪಾಟ್ಗಳಿದೆ. ಮಲ್ಲಿಗೆ ಹೂವಂತೂ ಸಖತ್ತಾಗಿ ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿಬಿಟ್ಟಿದೆ. ಪುಟ್ಟದು ಗಿಡ. ಆ ಪುಟ್ಟ ಗಿಡದಲ್ಲೇ ಇಲ್ಲಿ 2 ಥರ ಮಲ್ಲಿಗೆ ಹೂವು ಇದೆ. 2 ತುಂಬಾ ಚೆನ್ನಾಗಿದೆ. ಇದೆಲ್ಲ ದಾಸವಾಳ ಗಿಡ. ದಾಸವಾಳದಲ್ಲಿ ಅಷ್ಟೇನು ಹೂವು ಬಿಟ್ಟಿಲ್ಲ, ಬಟ್ ಮಲ್ಲಿಗೆ ಹೂವಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇಲ್ಲಿ ಕೆಲವೊಂದು ಸೇವಂತಿಗೆ ಹೂವು ಬಿಟ್ಟಿದೆ. ಇಲ್ಲೂ ಕೂಡ 1-2 ಗಿಡದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿದೆ. ಕರ್ಬೇವು ಸೊಪ್ಪು ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ತುಳಸಿ ಗಿಡ ಇದೆ ನೋಡಿ. ಇದು ಕರ್ಬೇವಿನ ಸೊಪ್ಪು ಗಿಡ ಸಖತ್ತಾಗಿ ಬಂದಿದೆ. ಇದು ಫುಲ್ ಮೇಲ್ಗಡೆ ತೆರೆಸಲಿರುವಂತಹ ಪುಟ್ಟ ತೋಟ. ಇನ್ನು ಎಲ್ಲ ಪಾಟ್ಗೂ ನೀರು ಹಾಕಿದ್ದಾಯಿತು. ಇನ್ನು ಕೆಳಗಡೆ ಬಂದು ನೀಟಾಗಿ ಬಾಗಿಲು ತೊಳೆದು ಒಂದು ಪುಟ್ಟ ರಂಗೋಲಿ ಬಿಡೋಣ ಅಂಥೇಳಿ ಫ್ರೀ ಹ್ಯಾಂಡ್ ರಂಗೋಲಿ ಬಿಟ್ಟೆ. ರಂಗೋಲಿ ಬಿಟ್ಟು ಇನ್ನು ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ತಿಂಡಿ ತಿಂದು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಇನ್ನು ಇವತ್ತು ನನ್ನ ಮಗಳಿಗೇನೋ ಯಾವುದೇ ರೀತಿಯ ಸ್ಕೂಲ್ ಇರಲಿಲ್ಲ. ಮನೇಲಿ ಅವಳು ಓದ್ಕೋತೀನಿ ಅಂತೇಳಿ ಓದ್ಕೋತಾಯಿದ್ಲು. ಇನ್ನು ಸಿಂಪಲ್ಲಾಗಿ ರೆಡಿಯಾಗಿ ಫಸ್ಟು ನಾನು ಆಫೀಸ್ಗಿಂತ ಮುಂಚೆ ಬ್ಯಾಂಕಲ್ಲಿ ಕೆಲಸ ಇತ್ತು. ಬ್ಯಾಂಕ್ ಹೋಗಬೇಕಿತ್ತು. ಇನ್ನು ಬ್ಯಾಂಕಲ್ಲಿ ಅಂದರೆ ಅದು 10 ನಿಮಿಷದ ಕೆಲಸ ಅಂದರೆ ಅರ್ಧ ಗಂಟೆ ಆಗುತ್ತೆ. 2 ಬ್ಯಾಂಕ್ ಕೆಲಸ ಬೇರೆ ಇತ್ತು. ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತೇಳೇ ಬೇಗ ಹೊರಟೆ. ಇನ್ನು ಇಲ್ಲಂತೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಚಿಕ್ಕ ಕೆಲಸ ಆದರೂ ಕೂಡ ಒಂದು 15 ಮಿನಿಟ್ಸು ಹಾಫ್ ಆನ್ ಅವರ್ ಆಗುತ್ತೆ. ಸ್ವಲ್ಪ ಮುಂಚೆ ಬಂದರೆ ಅಂದರೆ ಅವಾಗ ತಾನೇ ಬ್ಯಾಂಕ್ ಓಪನ್ ಆಗಿರುತ್ತೆ. ಅವಾಗ ಬಂದರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಬಂದ್ವಿ. ಇನ್ನು 2 ಬ್ಯಾಂಕು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಕೆಲಸಗಳು ಕೂಡ ಬೇಗನೆ ಆಯಿತು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೀಟಾಗಿ ನಮಗೆ ಗೊತ್ತಾಗಿಲ್ಲ ಅಂದರೂ ಗೈಡ್ ಮಾಡೋರಿಗೆ ಅಲ್ಲಿ ಗೈಡ್ ಮಾಡ್ತಾಯಿದ್ರು. ಕೆಲವೊಂದು ಬ್ಯಾಂಕಲ್ಲಿ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಕೆಲವೊಂದು ಬ್ಯಾಂಕಲ್ಲಿ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮಗೆ 2 ಕೆಲಸಗಳು ಬೇಗನೆ ನೀಟಾಗಿ ಕೆಲಸ ಆಯಿತು. ಅದು ಖುಷಿ ಆಯಿತು. ಏನೋ ಆರಾಮಾಗಿ ನಮ್ಮ ಕೆಲಸ ಮುಗಿಸ್ಕೊಂಡು ನಾನು ಆಫೀಸ್ಗೆ ಕೊಡೋಣ ಅಂತ ಅಂದ್ಕೊಂಡೆ. ಆಗಿತ್ತು ಅಂಥೇಳಿ ಮನೇಲೇ ಫಾಲೋಅಪ್ ಮಾಡ್ಕೊಳ್ಳೋಣ ಅಂಥೇಳಿ ಫಾಲೋಅಪ್ ಮಾಡಿಕೊಂಡೆ. ಅಲ್ಲಿಂದ ಭಾರತಿಯವ್ರ ಮನೆಗೆ ಬಂದೆ. ಅಲ್ಲಿ ಮುದ್ದು ಎಲ್ಲರ ಜೊತೆ ಆಟ ಆಡ್ತಾಯಿದ್ಲು. ಅವಳು ಎಲ್ಲರನ್ನೂ ಲಾಲಿ ಹಾಡು ಹೇಳಿ ಮಲಗಿಸ್ತಾಯಿದ್ಲು. ಒಬ್ರಿಗಿಂತ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರಿಗೂ ಕೈ ಮೇಲೆ ಮಲಗಿಸ್ಕೊಂಡು ಹಾಡು ಹೇಳ್ತಾ ಕೂತಿದ್ಲು. ಆಮೇಲೆ ಅವಳ ಜೊತೆಗೆ ಮಲಗಿಸ್ಕೊಂಡು ತಟ್ಟಿ ಮಲಗಿಸ್ತಾಯಿದ್ಲು. ಒಬ್ಬರಾದ್ಮೇಲೆ ಒಬ್ಬರು ಹತ್ರ ಆಟ ಆಡ್ತಾಯಿದ್ಲು. ಇವಳಂತೂ ಎಲ್ರಿಗಿಂತ ಬೇಗ ಹೇಳ್ತಾಳೆ. ಬೇಗ ಎದ್ದು ಇಲ್ಲಿಗೆ ಬಂದರೆ ಈ ಮನೆಗೆ ಎಲ್ಲರನ್ನೂ ಇವಳೇ ಎಬ್ಸೋದು ನೋಡಿ. ಇಲ್ಲಿ ಒಬ್ರಿಗಿಂತ ಒಬ್ರಿಗೆ ಮಲಗಿಸ್ಕೊಂತ ತಟ್ಟಿ ಮಲಗಿಸ್ತಾ ಇದ್ದಾಳೆ. ಮಕ್ಕಳಾಟ ಈ ಥರ ಎಲ್ಲ ನೋಡೋದಕ್ಕೆ ಚೆನ್ನ. ಎಷ್ಟೇ ಬೇಜಾರಿದ್ರು ಈ ಥರ ಮಕ್ಕಳು ಆಟ ಆಡ್ತಿದ್ರೆ ಖುಷಿಯಾಗತ್ತೆ, ಬೇಜಾರು ಕಳೆಯುತ್ತೆ. ಇನ್ನು ಅವರು ಮಾತಾಡೋ ತೊದಲು ಮಾತಂತೂ ಕೇಳೋದಕ್ಕಿನ್ನೂ ಚೆನ್ನಾಗಿರುತ್ತೆ. ಕೆಲವೊಂದು ಪದ ಅರ್ಥ ಆಗಲ್ಲ, ಕೆಲವು ಪದ ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಅದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರಿಗೆ ಉತ್ತರ ಕೊಡೋಷ್ಟರಲ್ಲಿ ಮುಗೀತು ಕತೆ. ನಮ್ಮವರೆಲ್ಲ ಈಗ ನಮ್ಮಲ್ಲೆಲ್ಲ ದೊಡ್ಡ ಮಕ್ಕಳಾಗಿರೋದ್ರಿಂದ ಈ ಥರ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ಸ್ವಲ್ಪ ಕಮ್ಮಿನೇ. ಇದು ನೋಡಿ ಇಬ್ಬರೂ ಮಲಗಿಸ್ಕೊಂಡು ತೊಡೆ ಮೇಲೆ ಹಾಡು ಹೇಳ್ತಾ ಇದ್ದಾಳೆ. ತಟ್ಟಿ ಮಲಗಿಸ್ತಾ ಇದ್ದಾಳೆ. ನೋಡೋದಕ್ಕಂತೂ ಚೆನ್ನಾಗಿತ್ತು. ನೋಡಲಿ ಕಣ್ಣು ಮುಚ್ಚಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಕಣ್ಣು ಮುಚ್ಕೊಳ್ಳಿತ ಸನ್ನೆ ಬೇರೆ ಮಾಡಿ ತೋರಿಸ್ತಾ ಇದ್ದಾಳೆ. ಅವಳಿರೋದೇ ಇಷ್ಟುದ್ದ. ಇನ್ನು ಇವಳು ಎಷ್ಟೆಲ್ಲ ಆಟ ಆಡ್ತಿದ್ದಾಳೆ ಅಂದರೆ ಅವಳಿಗೆ ಸಾಕಾಯ್ತು ಇವಾಗ ಆಡಿ. ಇಬ್ಬರೂ ಆಡಿಸ್ತಾ ಇದ್ದಾಳೆ. ಇಬ್ಬರೂ ನೋಡಲ್ಲಿ ಮತ್ತೆ ಮಲ್ಕೊಳ್ಳಿ ಆಟ ಆಡೋಣ ಅಂತಿದ್ದಾಳೆ. ಈ ಥರ ಮಕ್ಕಳ ಜೊತೆ ಆಟ ಆಡ್ತಿದ್ರೆ ಒಳ್ಳೆ ಟೈಮ್ ಪಾಸು. ಇನ್ನು ಸ್ವಲ್ಪ ಹೊತ್ತು ಅವ್ರ ಜೊತೆ ನಾವು ಏನು ಆಟ ಆಡ್ತಾಯಿದ್ದಾರೆ ನೋಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಆರೆಂಜ್ ಫ್ಯಾಷನಿಗೆ ಬಂದ್ವಿ.
ಆರ್ಯನ್ ಫ್ಯಾಷನಲ್ಲಿ ಕೆಲವರು ಸ್ಯಾರೀಸ್ ಬೇಕು ಅಂತ ಬಂದಿದ್ದರು. ಸೊ ಅವ್ರಿಗೆ ತೋರಿಸೋಣ ಅಂಥೇಳಿ ಎಲ್ಲರೂ ಅಲ್ಲಿಗೆ ಬಂದ್ವಿ. ಸುಮಾರು ಹಬ್ಬಕ್ಕೆಲ್ಲ ಸ್ಯಾರೀಸ್ಗಳೆಲ್ಲ ತುಂಬಾ ಎಲ್ಲ ಖಾಲಿ ಆಗ್ತಿದೆ. ಈಗ ಯುಗಾದಿ ಹಬ್ಬ ಇರೋದ್ರಿಂದ ಸುಮಾರು ಸ್ಟಾಕ್ಸ್, ಹೊಸ ಸ್ಟಾಕ್ಸ್ ಎಲ್ಲ ತರಿಸಿದ್ರು. ತುಂಬಾ ಖಾಲಿಯಾಗಿದೆ. ಮಕ್ಕಳ ಬಟ್ಟೆನೂ ಕೂಡ ಅಷ್ಟೇ ಸುಮಾರೆಲ್ಲ ಬಂದು ತೊಗೊಂಡೋದ್ರು. ಇನ್ನು ನೆಕ್ಸ್ಟು ಇನ್ನೇನೇನು ವೆರೈಟೀಸ್ ಬರುತ್ತೆ ನೋಡಬೇಕು. ಈಗಂತೂ ಎಲ್ಲ ಥರ ಸ್ಯಾರೀಸ್ಗಳು ಇದೆ. ಕಡಿಮೆ ರೇಟಲ್ಲೂ ಸಿಗುತ್ತೆ. 300-400ಇಂದ ಸಿಗುತ್ತೆ. 4000 ಒಂದು ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿವರೆಗೂ ಇದೆ. 3D ಕಲರ್ಸ್ ಎಲ್ಲ ಬಂದಿದೆ. ಸುಮಾರು ಜನ ಕಲರ್ಸ್ಗಳನ್ನ ಇಷ್ಟಪಟ್ಟು ತೊಗೊಂಡೋದ್ರು. ಸುಮಾರು ಜನ ಖುಷಿಪಟ್ಟರು. ಸ್ಯಾರಿ ತೊಗೊಂಡೋಗಿ ಒಬ್ರಿಗೊಬ್ರು ಹೇಳಿ ತುಂಬ ಜನ ಕರ್ಕೊಂಬಂದಿದ್ದವರು ಇದ್ದಾರೆ. ಅದೇ ಥರ ಸ್ಯಾರಿ 2-3 ಜನ ಅದೇ ಥರ ಬೇಕು ಅಂತ ಕೇಳ್ಕೊಂಡು ಬಂದಿದ್ದವರು ಇದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಎಲ್ಲರೂ ಖುಷಿಪಟ್ಟು ಸ್ಯಾರೀಸ್ನ ತೊಗೋತಾ ಇದ್ದಾರೆ. ಸೊ ಅದು ಖುಷಿ ವಿಷಯ. ಅದ್ರ ಜೊತೆಗೆ ಅದ್ರ ತಕ್ಕಂಗೆ ಕೆಲವೊಂದು ಮ್ಯಾಚಿಂಗ್ ಬಳೆಗಳು ಕೂಡ ಇಲ್ಲೇ ಸಿಗುತ್ತೆ. ಕೆಲವೊಂದು ಸ್ಟಿಕ್ಕರ್ಸ್ಗಳಿಗೆ ಇಲ್ಲೇ ಸಿಗುತ್ತೆ. ಸಣ್ಣ ಪುಟ್ಟ ಒಂದು ಮೇಕಪ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಪೂರ್ತಿ ಏನಲ್ಲ, ಸ್ವಲ್ಪ ಸ್ವಲ್ಪ ಹೀಗೆ ಇಟ್ಟಿದ್ದಾರೆ. ಸೊ ಕೆಲವರು ಇಷ್ಟಪಟ್ಟು ತೊಗೊಂಡೋಗಿರೋರು ಕೂಡ ಇದ್ದಾರೆ. ಬಳೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೆಟ್ ಬಳೆ, ಬಾಕ್ಸ್ ಬಳೆ, ಪೂರ್ತಿ 2 ಡಜನ್ ಇರುವಂತಹ ಬಳೆ, ಎಲ್ಲ ಥರ ಸೈಜಲ್ಲಿ ಕೂಡ ಈಗ ಇಲ್ಲಿ ಸಿಗುತ್ತೆ. ಸೊ ಮಕ್ಕಳ ಬಳೆ ಕೂಡ ಸಿಗುತ್ತೆ, ದೊಡ್ಡವ್ರ ಬಳೆ ಕೂಡ ಸಿಗುತ್ತೆ, ಪ್ಲೈನ್ ಬಳೆ ಕೂಡ ಸಿಗುತ್ತೆ. ಇನ್ನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇನ್ನು ಅಲ್ಲೇ ನಾವು ಸ್ವಲ್ಪ ಹೊತ್ತಿದ್ವಿ, ನೈಟ್ವರೆಗೂ ಅಲ್ಲೇ ಇದ್ದು. ಇನ್ನು ನೈಟು ರಂಜಾನ್ ಫುಡ್ ಮೇಳ ನಡೀತಾ ಇದೆ. ಸೊ ಅಲ್ಲಿಗೆ ಓಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟು ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಬೇಡ ಅಂದ್ವಿ, ಮತ್ತೆ ಹೋಗೋಣ ಅಂದ್ಕೊಂಡು ಬೇಡ ಅಂದ್ವಿ. ಹಂಗೆ ಅಂದ್ಕೊಂಡು ಗೂಗಲ್ ಮ್ಯಾಪ್ ಹಾಕಿದ್ವಿ ಈ ಸಲ ಎಲ್ಲಿ ನಡೀತಾ ಇದೆ ಅಂತ. ನಾನಂತೂ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ರಂಜಾನ್ ಫುಡ್ ಮೇಳಕ್ಕೆ. ನಾನು ಬಂದೇ ಇರಲಿಲ್ಲ, ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಮೈಸೂರಲ್ಲಿ ರಂಜಾನ್ ಇದ್ದಾಗ ಫುಡ್ ಮೇಳ ಫಸ್ಟ್ ಟೈಮು. ಬರ್ತಿದ್ದಂಗೆ ಫಸ್ಟ್ ಅಂಗಡಿನೇ ಗಮ್ ಅಂತ ಆಯಿತು. ಸೊ ಎಲ್ಲರೂ ವೆಹಿಕಲ್ ಬೇಡ ಅಂಥೇಳಿ, ಸೊ ಆಟೋದಲ್ಲಿ ಹೋಗೋಣ ಅಂಥೇಳಿ ಎಲ್ಲರೂ ಆಟೋದಲ್ಲಿ ಬಂದ್ವಿ. ಎಲ್ಲ ಮಕ್ಳಿಗಂತೂ ತುಂಬಾ ಖುಷಿ ನೋಡಿದ ತಕ್ಷಣ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಏನೇನಿದೆ ಏನು ಅನ್ನೋದು ಗೊತ್ತಿಲ್ಲ. ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ನೋಡೋಕ್ಕೆ. ಇನ್ನು ಒಂದು ಕಡೆ ನೋಡಿದೆ, ಒಂದು ಕಡೆ ಪೂರ್ತಿ ನಾನ್ ವೆಜ್ಜು, ಒಂದು ಕಡೆ ಫುಲ್ಲು ಸ್ವೀಟ್ಸ್ ಅಂಗಡಿ ಇತ್ತು. ನಾನ್ ವೆಜ್ಜಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಬಂದೆ. ಫಸ್ಟ್ ಬೋರ್ಡ್ ನೋಡಿದ ತಕ್ಷಣ ಫುಲ್ಲು ಬೇಜಾರಾಯಿತು. ಕ್ಯಾಮಲ್ ಅಂತ ಇತ್ತು. ಸೊ ಬಟ್ಟು ಇಷ್ಟಪಟ್ಟು ತಿನ್ನೋರು ತಿಂತಾರೆ. ಬಟ್ ನಮಗೆ ಚಿಕನ್ ಐಟಮ್ಸ್ ಎಲ್ಲ ತುಂಬ ಇತ್ತು. ಏನೇನು ವೆರೈಟೀಸ್ ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಲೇಟಲ್ಲಿ ಕವರ್ ಮಾಡಿಟ್ಟಿದ್ದಾರೆ. ಅದು ನೋಡೋದಕ್ಕೆ ಚೆನ್ನಾಗಿತ್ತು, ಖುಷಿಯಾಯಿತು. ಕಲರ್ ಕಬಾಬ್ಗಳು ಸಖತ್ ಇಷ್ಟ ಆಯಿತು. ನನಗಂತೂ ಆಲ್ಫಾಮ್ ಚಿಕನ್ ತುಂಬಾ ಇಷ್ಟ. ಸೊ ಅದು ಕೂಡ ಇತ್ತು. ಫಸ್ಟು ಏನೇನಿದೆ ಅನ್ನೋದು ನೋಡ್ಕೊಂಬರೋಣ, ಆಮೇಲೆ ಏನಾದ್ರು ತಿಂದ್ರಾಯಿತು ಅಂಥೇಳಿ ಫಸ್ಟು ಒಂದು ರೌಂಡ್ ಹೋಗೋಣ ಅಂತ ಬಂದೆ. ಇದು ಕೂಡ ಕ್ಯಾಮೆಲ್ಲು, ಅದೆಲ್ಲ ನಮಗೆಲ್ಲ ತಿಂದು ಅಭ್ಯಾಸ ಇಲ್ಲ. ಸೊ ಅದೆಲ್ಲ ನಾವು ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಇದೆಲ್ಲ ಇದರದ್ದು ವೆರೈಟೀಸ್ ನೋಡ್ತಾ ಇರೋದು. ಇಲ್ಲಿ ಚಿಕನ್ ಐಟಮ್ಸ್ ಎಲ್ಲ ಸುಮಾರಿದೆ, ಜೊತೆಗೆ ಫಿಶ್ ಐಟಮ್ಸ್ ಕೂಡ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ವೆರೈಟಿಯಾಗಿ ಮಾಡಿದ್ದಾರೆ. ಇದು ನೋಡೋದಕ್ಕೆ ಒಂದೇ ಥರ ಕಾಣಿಸಿದ್ರು ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ತೀತರು, ಪ್ರೌನ್ಸು, ಫಿಶ್ಶು, ಚಿಕನ್ ಲಾಲಿಪಪ್ಪು, ಚಿಕನ್ ಲೆಗ್ ಪೀಸು, ಜೊತೆಗೆ ಇಲ್ಲಿ ಬಿರಿಯಾನಿ ಕೂಡ ಮಾಡ್ತಾಯಿದ್ರು, ಬಿಸಿ ಬಿಸಿ ಚಿಕನ್ ಬಿರಿಯಾನಿ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅಂದರೆ ನಾನ್ ವೆಜ್ ಐಟಮ್ಸ್ ಅಂಗಡಿಗಳಂತ ಒಂದು 4 ಇತ್ತಿದ್ದು ಅಷ್ಟೇ. ಅದಾದಮೇಲೆ ಇನ್ನು ಮುಂದೆ ಏನೇನಿದೆ ನೋಡೋಣ ಅಂತ ಬಂದ್ವಿ. ಇದೆಲ್ಲ ಶಾಪಿಂಗ್ ಮಾಡೋರಿಗೆ ಚೆನ್ನಾಗಿರುತ್ತೆ. ವೆನಿಟಿ ಬ್ಯಾಗ್ಸು, ನೈ ಪಾಲಿಶು, ಮೇಕಪ್ ಐಟಮ್ಸ್ಗಳು, ಸ್ಟಿಕ್ಕರ್ಸ್ಗಳು, ಕ್ಲಿಪ್ಗಳು, ಕೆಲವೊಂದು ಟಾಪ್ಸ್ಗಳಿದೆ, ಸ್ಲಿಪ್ಪರ್ಗಳಿದೆ, ಶೂಗಳಿದೆ. ನೋಡಿ ಇಷ್ಟು ವೆರೈಟೀಸ್ ಇದೆ. ತುಂಬ ಏನು ಜಾಸ್ತಿ ಏನಿಲ್ಲ ಅಲ್ಲಿ, ಸ್ವಲ್ಪ ಸ್ವಲ್ಪ ಮಾತ್ರ ಇದ್ದಿದ್ದು. ಇದೆಲ್ಲ ನಾವು ಸಾಮಾನ್ಯವಾಗಿ ಸಹರಾ ಆರ್ಟ್ಸಲ್ಲಿ ತುಂಬಾ ನೋಡ್ತಾನೆ ಇರ್ತೀವಿ. ಇನ್ನು ಎಕ್ಸಿಬಿಷನಲ್ಲಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಸಿಗುತ್ತೆ. ಬಟ್ ಆದರೂ ಸುಮ್ಮನೆ ನೋಡೋಣ ಅಂತ ಎಲ್ಲರೂ ಒಂದೊಂದು ರೋಡ್ ಹೋಗೋಣ ಅಂತ ಬಂದ್ವಿ. ಸ್ಲಿಪ್ಪರ್ಸ್ಗಳು ಯೂಶ್ವಲಿ ನಾವು ನೋಡ್ತಾನೆ ಇರ್ತೀವಿ. ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಆಟ ಸಾಮಾನುಗಳು. ನಮ್ಮ ಜೊತೆ ಸಮೃದ್ಧಿ ಕೂಡ ಬಂದಿದ್ಲು. ಅವಳಂತೂ ನೋಡಿದ ತಕ್ಷಣ ಅದು ಇದು ಅಂತ ಇದ್ಲು. ಅದು ಕೂಡ ಚೆನ್ನಾಗಿದೆ. ತುಂಬ ಏನು ದೊಡ್ಡದಾಗೇನು ಹಾಕ್ಕೊಂಡಿಲ್ಲ, ಇದು ತುಂಬಾ ಚಿಕ್ಕದಿದೆ. ಬಟ್ ನಾವು ಯಾವತ್ತೂ ನೋಡೇ ಇರಲಿಲ್ಲ. ಬಟ್ ನಾನು ಬ್ಯಾಂಗ್ಳೂರ್ದನ್ನ ಸುಮಾರು ಸಲ ಯೂಟ್ಯೂಬಲ್ಲೇ ನೋಡಿದ್ದೆ.
ಅದಂತೂ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಮತ್ತು ತುಂಬ ವೆರೈಟೀಸ್ ಇರುತ್ತೆ. ನನಗೇನೆ ಇದು ತುಂಬ ಕಡಿಮೆ ಅಂತ ಅನ್ನಿಸ್ತು ನೋಡಿದ ತಕ್ಷಣವೇ. ಬಟ್ ಆದರೂ ಏನೇನಿದೆ ನೋಡೋಣ ಅಂತೇಳಿ ಫುಲ್ ಒಂದು ರೌಂಡ್ ಬಂದೆ. ದೊಡ್ಡದಾಗೆ ಹಾಕಿದ್ದಾರೆ ನೋಡಿ, ಇದು ಚೆನ್ನಾಗಿದೆ. ಲೈಟಿಂಗ್ಸ್ ಹಾಕಿದ್ದಾರೆ, ಫೋಟೋಶೂಟ್ ಮಾಡೋರು ಮಾಡ್ತಾಯಿದ್ದಾರೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೆಲವೊಂದು ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಮಕ್ಕಳು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಖುಷಿಯಾಗಿ ಆಟ ಕೂಡ ಆಡ್ತಾಯಿದ್ರು. ಸಮೃದ್ಧಿ ಕೂಡ ಆಟ ಆಡ್ತೀನಿ ಅಂತ ಇಷ್ಟಪಟ್ಟಳು. ಸೊ ಅವಳು ಒಂದು ಆಟ ಆಡ್ಸೋಣ ಅಂತೇಳಿ ಮಕ್ಕಳೆಲ್ಲ ಅಲ್ಲೇ ನಿಂತ್ಕೊಂಡ್ರು. ನೋಡಿ ಬೈಕದಿದೆ, ಇದು ಒಂದು ಚೆನ್ನಾಗಿದೆ, ಇದು ಒಂದು ಚೆನ್ನಾಗಿದೆ. ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಟಿಕೆಟ್ ಇದೆ. ನನಗೆ ಗೊತ್ತಿರೋಂಗೆ ತುಂಬ ಏನು ಕಾಸ್ಟ್ಲಿ ಅಂತ ಏನಿರೋದಿಲ್ಲ. ನೋಡೋಣ ಕೇಳೋಣ ಅಂತೇಳಿ ಕೇಳಿದ್ವಿ. ಏನು ತುಂಬ ಏನು ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಸಮೃದ್ಧಿ ಒಬ್ಬಳು ಆಟ ಆಡಲಿ ಅಂತೇಳಿ ಸಮೃದ್ಧಿನ ಕಳಿಸಿದ್ವಿ. ಅವಳಂತೂ ಫುಲ್ಲು ಖುಷಿಯಾಗಿ ಕಿರ್ಚ್ಕೊತಾ ಇದ್ಲು, ಫುಲ್ಲು ಖುಷಿಪಟ್ಲು. ಇನ್ನು ಮಕ್ಕಳು ಆಟ ಆಡೋದನ್ನು ನಾವು ನೋಡಿ ಖುಷಿ ಪಡಬೇಕಲ್ವ. ಸರಿ ಅಂತೇಳಿ ನೀವೆಲ್ಲರೂ ಆಟ ಆಡಿಸಿ ಅಂತೇಳಿ ನಾವು ಮುಂದೆ ಬಂದ್ವಿ. ಇನ್ನೂ ಏನೇನು ಇಟ್ಟಿದ್ದಾರೆ ನೋಡೋಣ ಅಂಥೇಳಿ. ಮಧ್ಯದಲ್ಲೇ ಪೂರ್ತಿ ಊಟ ಮಾಡೋದಕ್ಕೆ ಅಂತೇಳಿ ಟೇಬಲ್ಸ್ಗಳು ಹಾಕಿದ್ದಾರೆ, ಚೇರ್ಸ್ಗಳು ಹಾಕಿದ್ದಾರೆ. ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲಲ್ಲೇ ಕೆಲವೊಂದು ಡಸ್ಟ್ಬಿನ್ಗಳು ಕೂಡ ಇಟ್ಟಿದ್ದಾರೆ, ಏನೇ ಇದ್ರೂ ಅಲ್ಲ ಹಾಕ್ಬೋದು. ಇನ್ನು ಸಿಂಪಲ್ಲಾಗಿ ಲೈಟಿಂಗ್ಸ್ಗಳನ್ನು ಕೂಡ ಮಾಡಿದ್ದಾರೆ. ತುಂಬ ಏನು ದೊಡ್ಡದಾಗಿರಲಿಲ್ಲ, ಪುಟ್ಟದಾಗಿ ಮಾಡಿದರೂ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಅಷ್ಟೇನು ಜನ ಇರಲಿಲ್ಲ. ಇನ್ನೊಂದು 2 ಡೇಸ್ ಇದೆ ಅಷ್ಟೇ ರಂಜಾನ್ಗೆ. ಸೊ ಹಾಗಾಗಿ ಜನ ಇಲ್ಲ ಅಂತ ಅಂದ್ಕೊಡ್ತೀನಿ. ಇನ್ನು ಒಂದು ಸೈಡು ನಾನ್ ವೆಜ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ನಾನ್ ವೆಜ್ ಒಂದು 2-3 ಕಡೆ ಇದೆ. ಸ್ವೀಟ್ಸ್ದೊಂದಿದೆ. ಅದಾದಮೇಲೆ ಇನ್ನು ಮುಂದೆ ಬಂದು ಕ್ರಾಸಲ್ಲಿ ನೋಡಿದ್ರೆ ಇದೆಲ್ಲ ಪೂರ್ತಿ ವೆಜ್ ಐಟಮ್ಸು. ಮಲ್ಲಿಗೆ ಇಡ್ಲಿ ಇದೆ, ರೋಟಿ ಇದೆ. ನಮಗೆಲ್ಲ ಇಲ್ಲಿಗೆ ಬಂದು ನೋಡಿದ ತಕ್ಷಣ ಇಲ್ಲೂ ವೆಜ್ ತಿನ್ನಬೇಕಾ ಅಂತ ಅನ್ನಿಸ್ತಿತ್ತು. ಬಟ್ ಅಲ್ಲಿ ಅವ್ರಿಗೆ ವೆಜ್ ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನು ಪಟೋಟಾ ಟ್ವಿಸ್ಟರ್ ಅಂತೂ ಮನೆಯಲ್ಲಿ ಮಕ್ಳಿಗೆ ಎಲ್ಲರಿಗೂ ಇಷ್ಟ. ಅವ್ರನ್ನ ಈ ಕಡೆ ಕರೆಸಲೇಬಾರ್ದು ಅಂತ ಅಂದ್ಕೊಂಡ್ವಿ. ಏಕೆಂದರೆ ಊಟಕ್ಕಿಂತ ಜಾಸ್ತಿ ಅವರೆಲ್ಲ ಬರೀ ಇದನ್ನೇ ಜಾಸ್ತಿ ತಿನ್ನೋದು. ಇನ್ನು ಚಾಟ್ಸ್ ಐಟಮ್, ಮಸಾಲೆ ಐಟಮ್ಸ್ಗಳಿದೆ. ಸ್ಪೆಷಲ್ ಚುರುಮುರಿ ಇದೆ, ಮೈಸೂರು ದಸರಾ ಸ್ಪೆಷಲ್ ಚುರುಮುರಿ ಇದಂತೂ ದೊಡ್ಡದಾಗಿ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಇನ್ನೂ ವೆಜ್ ಐಟಮ್ಸ್ಗಳೇ ಜಾಸ್ತಿ ಇದೆಯಪ್ಪ ಇಲ್ಲಿ. ನಾನ್ ವೆಜ್ಗಿಂತ ವೆಜ್ ಇದೆ ನೋಡಿ. ಒಂದು 4, 5, 6, 7, 8 ಮಳಿಗೆಗಳ ರೀತಿ ಮಾಡಿದ್ದಾರೆ. ಲೈಮ್ ಸೋಡಾ, ರೋಟಿ, ಇಲ್ಲೆಲ್ಲ ಚಿಕನ್ ಐಟಮ್ಸು. ಮೊಮೋಸ್ ಏನು ಹಾಕಿಲ್ಲ, ಫೋಟೋಶೂಟ್ಗೆ ಅಂತೇಳಿ ಮಾಡಿದ್ದಾರೆ. ಮತ್ತು ಇಲ್ಲೊಂದು 4-5 ಮಳಿಗೆಲ್ಲ ಪೂರ್ತಿ ಖಾಲಿ ಇದೆ. ಇನ್ನು ಐಸ್ ಕ್ರೀಮು, ಈ ಒಂದು ಸೆಕೆಗೆ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕು. ಇನ್ನು ಕೆಲವರು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋರು ಇದ್ದಾರೆ. ನಾವು ಒಂದು ರೌಂಡ್ ಬಂದ್ವಿ. ತುಂಬ ಏನು ದೊಡ್ಡದಲ್ಲ, ಚಿಕ್ಕದಲ್ವಾ. ಸೊ ಹಾಗಾಗಿ ಬೇಗನೆ ಪೂರ್ತಿ ರೌಂಡ್ ಕಂಪ್ಲೀಟ್ ಆಯಿತು. ಇನ್ನು ನಾವು ಮಕ್ಕಳು ಬರಲಿ, ಸೊ ಅವರೆಲ್ಲರೂ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಸೊ ಹಾಗಾಗಿ ಅವ್ರನ್ನ ವೆಯ್ಟ್ ಮಾಡೋಣ ಅಂಥೇಳಿ ಅಲ್ಲೇ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲೂ ಎಂಟ್ರೆನ್ಸಲ್ಲಿ ಇದೊಂದು ಲೈಟಿಂಗ್ಸು ಚೆನ್ನಾಗಿ ಹಾಕಿದ್ದಾರೆ. ಫೋಟೋಸ್ ತೊಗೊಳೋರಿಗೆ ಫೋಟೋಸ್ಗೆ ಒಂದು ಸೈಡಲ್ಲಿ ಫೋಟೋಶೂಟ್ಗೆ ಅಂತೇಳಿ ಒಂದು ಪ್ಲೇಸ್ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಪೂರ್ತಿ ಜನ ಇದ್ದಾರೆ. ನಮಗಂತೂ ಚಿಕನ್ ಐಟಮ್ಸ್ ಬಿಟ್ಟು ಬೇರೆ ಏನೂ ಇಷ್ಟ ಆಗಲಿಲ್ಲ. ನಾವು ಮಕ್ಕಳು ಎಲ್ಲ ಸೇರಿ ಇಲ್ಲಿ ನಾನ್ ವೆಜ್ ತಿನ್ನೋಣ ಅಂತಲೇ ಬಂದಿದ್ವು. ಬಟ್ ಅಂಥ ವೆರೈಟೀಸ್ ಅಂತೇನು ನನಗೇನು ಅನ್ನಿಸ್ಲಿಲ್ಲ. ಬಟ್ ಇದ್ದಿದ್ರಲ್ಲೇ ಒಂದಕ್ಕಿಂತ ಒಂದು 4-5 ಐಟಮ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ. ಇದು ಎಲ್ಲ ಫಿಶ್ ಐಟಮ್ಸು, ಚಿಕನ್ ಲಾಲಿಪಪ್ಪು ಏನೇನೋ ಮಾಡಿದ್ದಾರೆ. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡಿದ ತಕ್ಷಣ ಖುಷಿಯಾಯಿತು. ಇನ್ನು ಸ್ವೀಟಲ್ಲಿ ನೋಡಿದ್ವಿ, ಸ್ವೀಟಲ್ಲೂ ಅಷ್ಟೇ ಜಾಸ್ತಿ ಏನಿಲ್ಲ. ಇನ್ನು ಸಮೃದ್ಧಿ ಅಂತೂ ಚೆನ್ನಾಗಿ ಆಡಿಸ್ತಾ ಇದ್ದಾಳೆ. ಅವಳಿಗೆ ಪೂರ್ತಿ ಆಟ ಆಡಿ ತಲೆ ಸುತ್ತಾ ಇದೆಯಂತೆ. ನಿಂತ್ಕೋತೇನೆ ಇಲ್ಲ, ಅಷ್ಟು ಖುಷಿಯಾಗಿದ್ದಾಳೆ. ಅವಳಂತೂ ಆಟ ಆಡಿ ಫುಲ್ಲು ಖುಷಿಯಾಗ್ಬಿಟ್ಲು. ಇನ್ನು ನಾವು ಎಲ್ಲ ಕಡೆ ನೋಡಿ ಏನೂ ಬೇಡ ಅಂತೇಳಿ ಫಸ್ಟು ಬಂದು ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ಅಷ್ಟೇನು ಬಿಸಿ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ಟೇಸ್ಟಾಗಿ. ಇನ್ನು ಅದ್ರ ಜೊತೆಗೆ ಲಾಲಿಪಪ್ಪು, ಒಳ್ಳೆ ಕಾಂಬಿನೇಷನ್ನು. ಫಸ್ಟು ಹೇಗಿರುತ್ತೆ ಏನೋ ಅಂತ ನೋಡೋದಕ್ಕೆ ಅಂತೇಳಿ ತೊಗೊಂಡ್ವಿ. ಎರಡೂ ಚೆನ್ನಾಗಿತ್ತು. ಅದಾದಮೇಲೆ ಬಜ್ಜಿ ಬೇಕು ಅಂತ ಕೇಳಿದ್ರು, ಬಜ್ಜಿನೂ ಚೆನ್ನಾಗಿತ್ತು. ಬಜ್ಜಿ ಜೊತೆಗೆ ಅದ್ರ ಜೊತೆಗೆ ಏನು ಗೊಜ್ಜು ಕೊಟ್ಟಿದ್ರು ಅದಂತೂ ಸಖತ್ತಾಗಿತ್ತು. ಇನ್ನು ಬೇರೆ ಐಟಮ್ಸ್ ಏನೂ ಇರಲಿಲ್ವಲ್ಲ, ಸೊ ಹಾಗಾಗಿ KT ಸ್ಟ್ರೀಟಿಗೆ ಬರೋಣ ಅಂಥೇಳಿ
ಅಲ್ಲಿಂದ ಕೆ ಟಿ ಸ್ಟ್ರೀಟ್ಗೆ ಹೊರಟ್ವಿ. ಇಲ್ಲಿ ಮಧ್ಯದಲ್ಲಿ ಬರಬೇಕಾದ್ರೆ ಏನೋ ಮೆರವಣಿಗೆ ಹೋಗ್ತಾ ಇತ್ತು, ಏನು ಅಂತ ಗೊತ್ತಿಲ್ಲ. ಸೊ ನಾವು ಹಾಗೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ಅಲ್ಲೇ ಅವರು ಸೈಡಲ್ಲಿ ಆಟೋ ಹಾಕಿದ್ರು. ಸೊ ಏನು ಅಂತ ನೋಡಬೇಕಾದ್ರೆ ಇನ್ನು ನಮ್ಮಲ್ಲಿ ನಾವು ದೇವ್ರದ್ದು ಹೇಗೆಲ್ಲ ಮೆರವಣಿಗೆ ಮಾಡ್ತೀವಿ ಸೇಮ್ ಇದರಲ್ಲೂ ಕೂಡ ಹಾಗೆ ಮೆರವಣಿಗೆ ಮಾಡ್ತಾಯಿದ್ದಾರೆ. ಇದು ಕೂಡ ನಾನು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಈ ಥರದ್ದೆಲ್ಲ ನಾನು ನೋಡಿದ್ದು. ಇಲ್ಲಿಗೆ ಬರಲಾಗಿ ನೋಡಿದ್ದೀನೆಲ್ಲ ನೋಡ್ದಂಗೆ ಆಯಿತು. ಇನ್ನು ಇಲ್ಲಿ ಕೆ ಟಿ ಸ್ಟ್ರೀಟ್ ಒಳಗಡೆ ಫಿಶ್ದು ತವಾ ಫಿಶ್ ಫ್ರೈ ಜೊತೆಗೆ ದೋಸೆ, ನಾವೇನು ಮನೇಲಿ ಯೂಶಲಿ ಅಕ್ಕಿ ದೋಸೆ ಮಾಡ್ತೀವಿ, ಆ ಅಕ್ಕಿ ದೋಸೆ ಜೊತೆಗೆ ಫಿಶ್ ಫ್ರೈ ಮಾಡಿ ಒಂದು ಚಟ್ನಿ ಕೊಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು ಅದನ್ನೇ ತಿನ್ಕೊಂಡು ಹೋಗೋಣ ಎಲ್ಲರೂ ಅಂತೇಳಿ ಕೆ ಟಿ ಸ್ಟ್ರೀಟ್ಗೆ ಅಂತ ಬಂದ್ವಿ. ಸೊ ಇಲ್ಲಂತೂ ಅಂಗಡಿ ಯಾವುದು ಅನ್ನೋದೇ ಮರ್ತೋಯ್ತು, ಹಾಗಾಗಿ ಒಂದು ರೌಂಡು ತಿರ್ಗಾಡ್ಕೊಂಡು ಬಂದಿದ್ದಾಯಿತು. ಇನ್ನು ಈವ್ನಿಂಗ್ ಟೈಮ್ ಆದ್ದರಿಂದ ಮೊದಲೇ ಇಲ್ಲಿ ರಶ್ ಇರುತ್ತೆ. ಇನ್ನಂತೂ ಈಗಂತೂ ಎಲ್ಲ ರಂಜಾನ್ದು ಹಬ್ಬ ಅವ್ರದ್ದು ಜೋರಾಗಿ ನಡೀತಿರೋದ್ರಿಂದ ಎಲ್ಲ ರೋಡು ಒಂದಕ್ಕಿಂತ ಒಂದು ರಶ್ ಇದೆ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ಕೊಂಡಿದ್ದಾರೆ. ವೆಹಿಕಲ್ ನಿಲ್ಸೋಕ್ಕಂತೂ ಜಾಗನೇ ಇಲ್ಲ, ಅದರಲ್ಲೂ ಮೇನ್ ರೋಡಲ್ಲಿ ಹೋಗೋದಕ್ಕಂತೂ ಜಾಗನೇ ಇಲ್ಲ. ಒಂದು ಕಡೆ ಅಂತೂ ಫುಲ್ಲು ಜಾಮ್ ಆಗಿದೆ ನೋಡಿ. ಇಲ್ಲೆಲ್ಲರೂ ರಂಜಾನ್ ಸ್ಪೆಷಲ್ಗೆ ಅಂತಲೇ ಕೆಲವೊಂದು ಎಕ್ಸ್ಟ್ರಾ ಅಂಗಡಿಗಳನ್ನ ಇವರು ಓಪನ್ ಮಾಡ್ಕೊಂಡಿರೋದು ನೋಡಿ. ಇಲ್ಲೆಲ್ಲ ಪೂರ್ತಿ ಲೈಟಿಂಗ್ಸ್ ಅಂತೂ ಚೆನ್ನಾಗಿ ಹಾಕಿದ್ದಾರೆ. ನಮ್ಮಲ್ಲಿ ನಾವು ಹೇಗೆ ಹಿಂದೂ ಹಬ್ಬದಲ್ಲೆಲ್ಲ ನಾವು ಗ್ರ್ಯಾಂಡಾಗಿ ಈ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿ ಎಲ್ಲ ಮಾಡ್ತೀವಿ, ಇವರು ಅದೇ ಥರ ಕೂಡ ಮಾಡ್ತಾಯಿದ್ದಾರೆ. ಇನ್ನು ಇದು ಮೇನ್ ರೋಡಿಗೆ ಬಂದ್ವಿ. ಮೇನ್ ರೋಡ್ ಬಂದು ಇದು ಝಮ್ಝಮ್ ಬಜಾರ್ ಮೇನ್ ರೋಡು. ಇನ್ನು ಅಲ್ಲಂತೂ ತುಂಬಾ ಲೈಟಿಂಗ್ಸ್ ಇದೆ ನೋಡಿ, ಸಖತ್ತಾಗಿ ರಶ್ಶು ಇದೆ. ರೋಡಂತೂ ಫುಲ್ಲು ಬ್ಲಾಕ್ ಮಾಡಿದ್ದಾರೆ. ಯಾಕಂದರೆ ಈ ರೋಡಲ್ಲಿ ಎಲ್ಲ ಬಟ್ಟೆಗಳ ಮೇಲೆ ಇಷ್ಟು ಪರ್ಸೆಂಟೇಜು ಆಫರ್ ಅಂತೇಳಿ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಜನ ಇದ್ದಾರೆ. ನಾವು ಕೂಡ ಇಂಥ ಟೈಮಲ್ಲಿ ಡ್ರೆಸ್ಸಸ್ಗಳನ್ನ ತೊಗೊಂಡ್ರೆ ನಮಗೂ ಕೂಡ ಕಡಿಮೆ ಮಾಡಿಕೊಡ್ತಾರೆ. ಯೂಶ್ವಲಿ ನಾವು ಡಿಸೆಂಬರಲ್ಲಿ ತೊಗೋತೀವಿ. ಡಿಸೆಂಬರಲ್ಲಿ ನಮಗೆ ಇಯರ್ ಎಂಡ್ ಆಫರ್ ಅಂತೇಳಿ ಕೂಡ ಹಾಕ್ಕೊಡ್ತಾರೆ. ಆವಾಗಲೂ ಕೂಡ 50% ಕೂಡ ಅವರು ಆಫರ್ನ ಕೊಡ್ತಾರೆ. ಇನ್ನು ಅಲ್ಲೇ ನಾವು ಆಟೋ ನಿಲ್ಲಿಸಿ ಎಲ್ಲರೂ ಕೆಳಗಿಳಿದ್ವಿ ನೋಡಿ. ಎಷ್ಟು ರಶ್ ಇದೆ ಈ ರೋಡ್, ಮಾತ್ರ ಎಲ್ಲದಕ್ಕಿಂತ ತುಂಬ ರಶ್ ಇದೆ. ಜೊತೆಗೆ ಕಲರ್ಫುಲ್ಲಾಗಿ ಲೈಟಿಂಗ್ಸಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಎಷ್ಟು ಡಾರ್ಕಾಗಿ ಕಾಣಿಸ್ತಾ ಇದೆ ಅಂದರೆ ಅವತ್ತು ರೋಡ್ ನೋಡೋದಕ್ಕೆ ತುಂಬ ಖುಷಿ ಇತ್ತು. ಇಲ್ಲಂತೂ ಫ್ರೆಶ್ಶು ಫ್ರೂಟ್ಸ್ಗಳಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಾಲೂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಫಾಲೂದ ತಿನ್ನೋಕ್ಕೆ ತುಂಬಾ ಖುಷಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು ಮೇನಾಗಿ ನಮಗೆ ಬೇಕಾಗಿದ್ದು ಫಿಶ್ಶು ಮತ್ತು ದೋಸೆ. ಸೊ ಇಲ್ಲಿ ಗೊತ್ತಿರೋಂಗೆ ಒಂದೆರಡು ಅಂಗಡಿ ಇದೆ, ನೋಡೋಣ ಯಾವ ಅಂಗಡೀಲಿ ಸಿಗುತ್ತೆ ಆ ಅಂಗಡೀಲಿ ತೊಗೊಳ್ಳೋಣ ಅಂಥೇಳಿ. ಸೊ ಕತ್ಲೆ ಆದ್ದರಿಂದ ಅಂಗಡಿನೇ ಕನ್ಫ್ಯೂಷನ್ ಅನ್ನಿಸ್ತಾಯಿತ್ತು. ಯಾಕೆಂದರೆ ಗೊತ್ತಿರೋರು ಕರ್ಕೊಂಬರ್ತಾರೆ, ಸೊ ಅವ್ರು ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಿದ್ದಲ್ವ. ಸೊ ಹಾಗಾಗಿ ನಾವೇ ಹುಡ್ಕೊಂಡು ಬಂದಾಗ ಹುಡ್ಕೊಡೋದಕ್ಕೆ ಕಷ್ಟ ಆಯಿತು. ಸೊ ಅಂದ್ರೂ ನೋಡೋಣ ಅಂಥೇಳಿ ಫಸ್ಟ್ ಮೇನ್ ರೋಡಲ್ಲೇ ವಾಪಸ್ ಹಿಂದಕ್ಕೆ ಬಂದ್ವಿ. ಮೋಸ್ಟ್ಲಿ ಅಲ್ಲೇ ಎಲ್ಲೋ ಇರೋದು ಅಂಥೇಳಿ. ನಾನಂತೂ ಇಲ್ಲಿ ಬಂದು ತಿಂದಿಲ್ಲ, ಪಾರ್ಸಲ್ ಮಾತ್ರ ತಿಂದಿರೋದು. ಸೊ ನನಗಂತೂ ಅಂಗಡಿ ಯಾವುದು ಏನು ಅಂತ ನನಗೆ ಗೊತ್ತೇ ಇಲ್ಲ. ಸೊ ಇವರೆಲ್ಲರೂ ಇಲ್ಲಿ ಬಂದು ತಿಂದಿದ್ರಂತೆ. ಸೊ ಹಾಗಾಗಿ ನೋಡೋಣ ಅಂಥೇಳಿ ಬಂದಿದ್ದಾರೆ. ಇಲ್ಲೂ ಏನೇನೋ ವೆರೈಟೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಬೇರೆ ಟೈಮಲ್ಲಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ, ಬಟ್ ಇವಾಗ ರಂಜಾನ್ ಆದ್ದರಿಂದ ಇನ್ನೂ ವಿಶೇಷವಾಗಿ ಎಲ್ಲ ಕಡೆ ಸ್ಪೆಷಲ್ ಎಲ್ಲ ನಾನ್ ವೆಜ್ ಐಟಮ್ಸು, ವೆಜ್ ಐಟಮ್ಸು, ಕಟ್ ಫ್ರೂಟ್ಸ್ಗಳು, ಜ್ಯೂಸ್ಗಳು, ಫಾಲೂದಾಗಳು ಅಂತೇಳಿ ತುಂಬ ಇಟ್ಕೊಂಡಿದ್ದಾರೆ. ಸೊ ನೋಡಿ, ನಾವಂತೂ ಹೋಗಿದ್ದು 2 ಅಂಗಡಿ ಕೂಡ ಕ್ಲೋಸ್ ಆಗಿತ್ತು. ಬೇಜಾರಾಗಿ ಅಟ್ಲೀಸ್ಟ್ ಏನು ಸಿಗುತ್ತೆ ಅದನ್ನಾದ್ರು ತಿನ್ನೋಣ. ಚಿಕನ್ ಸಮೋಸ, ಇಲ್ಲಾಂದರೆ ಮಟನ್ ಸಮೋಸ ಸಿಗುತ್ತೆ, ವೆಜ್ ಸಮೋಸ ಸಿಗುತ್ತೆ. ಫಸ್ಟು ಚಿಕನ್ ಸಮೋಸ ಟ್ರೈ ಮಾಡೋಣ ಅಂಥೇಳಿ ಸಮೋಸ ಅಂಗಡಿಗೆ ಬಂದ್ವಿ. ಇದು ಚಿಕನ್ ಸಮೋಸ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಟೇಸ್ಟಿಯಾಗಿ. ಇನ್ನು ಅಲ್ಲೇ ಫಿಶ್ ತವಾ ಫ್ರೈ ಕೇಳೋಣ ಅಂತ ಕೇಳ್ತಾ ಇದ್ವಿ. ಅಲ್ಲೇ ಹೇಳಿದ್ರು ನಮ್ಮಲ್ಲಿ ಕೂಡ ದೋಸೆ ಫಿಶ್ ತವಾ ಫ್ರೈ ಸಿಗುತ್ತೆ ತೊಗೊಳ್ಳಿ ಅಂತೇಳಿ. ಸರಿ ಅಂತೇಳಿ ಫಸ್ಟು ಒಂದನ್ನು ಟ್ರೈ ಮಾಡೋಣ ಅಂಥೇಳಿ ಒಂದು ತೊಗೊಂಡ್ವಿ. ಸೊ ಅದಕ್ಕೆ ಅಂತ ಸ್ಪೆಷಲ್ ಚಟ್ನಿ ಮಾಡಿ ತವಾ ಫ್ರೈ ಮಾಡಿ ಕೊಟ್ಟಿರುವಂಥದ್ದು ಸಖತ್ತಾಗಿತ್ತು. ಎಲ್ಲರೂ ಒಂದೊಂದು ತೊಗೊಂಡ್ವಿ. ಎಲ್ಲರೂ ಒಂದೊಂದು ತೊಗೊಂಡು ಅಲ್ಲೇ ಆರಾಮಾಗಿ ತಿನ್ಕೊಂಡು, ಸೊ ಅಲ್ಲಿಂದನೇ ನೆಕ್ಸ್ಟ್ ಆಟೋ ಇಲ್ಲಿ ನಿಲ್ಸಿದ್ರೆ ಅಲ್ಲಿಗೆ ಬರೋಣ ಅಂತ ಬರ್ತಾಯಿದ್ವಿ. ನೋಡಿ ಇಲ್ಲಿ ಸ್ವಲ್ಪ ಎಲ್ಲ ವೆಜಿಟೇಬಲ್ಸು ಮಾರೋರೆಲ್ಲ ಈಗ ಮಾರ್ತಾಯಿದ್ದಾರೆ. ಯಾಕೆಂದರೆ ಇವರು
6 ಗಂಟೆ ಮೇಲೆ ಅಲ್ವಾ ಊಟ ಮಾಡೋದು. ಸೊ ಹಾಗಾಗಿ ಇವಾಗ ಕೆಲವು ಅಂಗಡಿಗಳೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಸ್ವಲ್ಪ ಫ್ರೆಶ್ ಆಗಿದೆ ನೋಡಿ. ಎಲ್ಲ ತರಕಾರಿಗಳು ಕೂಡ ತುಂಬ ಫ್ರೆಶ್ ಆಗಿದೆ. ಎಲ್ಲ ಮಾರೋರೆಲ್ಲ ಈಗ ಮಾರ್ತಾಯಿದ್ದಾರೆ. ಇನ್ನು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಊಟ ಮಾಡೋರು ಮಾಡ್ತಾಯಿದ್ದಾರೆ. ನಮ್ಮ ಥರನೇ ಫಿಶ್ಶು ತವಾ ಫ್ರೈ ತಿನ್ನೋರು ತುಂಬ ಜನ ಅಲ್ಲೇ ನಿಂತ್ಕೊಂಡು ತಿಂತಾಯಿದ್ರು. ಯಾಕಂದರೆ ಇವತ್ತು 2 ಅಂಗಡಿ ಬಾಗಿಲಾಗಿದೆ. ಸೊ ಅವೆರಡು ಅಂಗಡಿಗೆ ಹೋಗಿ ಬರೋರೆಲ್ಲ ಇಲ್ಲಿಗೆ ಬರ್ತಾ ಇರೋದು. ಸೊ ಅವ್ರಿಗಂತೂ ತುಂಬ ರಶ್ ಆಯಿತು. ಇನ್ನು ನಾವು ಹಾಗೆ ಬರ್ತಾ ಫಾಲೂದಾ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ. ಟೈಮ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೇಳಿದ್ರು ಇನ್ನು ಹಬ್ಬ ಆದ್ದರಿಂದ ಕೆಲವರು ಓಪನ್ ಮಾಡಿಲ್ಲ ಅಂಥೇಳಿ. ಸರಿ ಇನ್ನೇನು ಮಾಡೋದು ಅಂಥೇಳಿ ಅಲ್ಲಿಂದ ಹೊರಟ್ವಿ. ಇನ್ನು ಅಲ್ಲಿಂದ ಹೊರಟ್ಬೇಕಾದ್ರೆ ಅಲ್ಲೊಂದು ಕಡೆ ಕೈಮಾ ವಡೆ ಮಾಡ್ತಾರೆ. ತುಂಬಾ ಹಳೇಬ್ರು ಇವರು. ತುಂಬ ವರ್ಷದಿಂದನೂ ಇಲ್ಲಿ ಕೈಮಾ ವಡೆ ಮಾಡ್ತಾಯಿದ್ದಾರೆ. ಮಟನ್ ಕೈಮಾ ವಡೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನಂತೂ ತಿಂದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಯಾವ ಪ್ಲೇಸ್ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಟೇಸ್ಟು ಏನು ಅಂಥೇಳಿ. ಸೊ ಎಲ್ಲರೂ ಅಲ್ಲಿಗೆ ಬಂದ್ವಿ. ಇಲ್ಲಿ ಬರ್ತಿದ್ದಂಗೆ ತುಂಬಾ ರಶ್ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಮೋಸ್ಟ್ಲಿ ಇದೇ ಇರ್ಬೋದು ಅಂಥೇಳಿ. ನೋಡೋದಕ್ಕೆ ತುಂಬಾ ಚಿಕ್ಕದು ಒಂದು ಅಂಗಡಿ ಇಟ್ಕೊಂಡಿರೋದು ಇವರು. ಇಲ್ಲಿ ಕೈಮಾ ವಡೆ ಜೊತೆಗೆ ಚಿಕನ್ದು ಬೇರೆ ಬೇರೆ ಕೂಡ ಐಟಮ್ಸ್ ಇದೆ. ಮೋಸ್ಟ್ಲಿ ಕಬಾಬ್ ಇದೆ ಅನಿಸುತ್ತೆ, ಲೆಗ್ ಪೀಸ್ ಇದೆ. ಬಟ್ ನಾವು ಇಲ್ಲಿಗೆ ಬಂದಿದ್ದು ಮೇನು ಕೈಮಾ ವಡೆ ತಿನ್ನೋಣ ಅಂತೇಳಿ. ನೋಡಿ ಅಲ್ಲಿ ಕಬಾಬು, ಚಿಕನ್ದು ಬೇರೆ ಏನೋ 3 ಐಟಮ್ಸ್ ಇದೆ. ಬಟ್ ನಮಗೆ ಈ ಕೈಮಾ ವಡೆ ತಿನ್ನೋಣ ಅಂತಲೇ ಬಂದಿದ್ದು. ನಮ್ಮ ಥರನೇ ತುಂಬ ಜನ ಇಲ್ಲಿಗೆ ಬಂದು ಈ ಒಂದು ಕೈಮಾ ವಡೆನ ತಿನ್ಕೊಂಡು ಹೋಗ್ತಾರಂತೆ. ಸೊ ನಾನಂತೂ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು. ಇದು ಮನೆಯಲ್ಲೇ ಪಾರ್ಸೆಲ್ ತೊಗೊಂಬಂದು ತಿಂದಿದ್ದೀನಿ ಈ ಕೈಮಾ ವಡೆನ. ಬಟ್ ಈ ಅಂಗಡಿ ಇಲ್ಲೇ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಸರಿ ಅಂತೇಳಿ ಎಲ್ಲರೂ 1-2 ಪ್ಲೇಟ್ ಕೈಮಾ ವಡೆ ತೊಗೊಂಡ್ವಿ. ಸಖತ್ತಾಗಿತ್ತು. ಅದು ಅಲ್ಲದೆ ಅಲ್ಲೇ ಬಿಸಿ ಬಿಸಿಯಾಗಿ ನಿಧಾನಕ್ಕೆ ನೀಟಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟ್ ಆಯಿತು. ತುಂಬ ಜನ ಪಾರ್ಸೆಲ್ ತೊಗೊಳೋರು ತೊಗೊಂಡು ಹೋಗ್ತಾಯಿದ್ರು. ಸೊ ನಮ್ಮ ಥರನೇ ಅಲ್ಲೇ ತಿನ್ನೋರು ಕೂಡ ತಿಂತಾಯಿದ್ರು. ಇದು ಇನ್ನು ಚಿಕ್ಕದು ಮಾರುಕಟ್ಟೆ, ಚಿಕ್ಕ ಮಾರ್ಕೆಟು. ಇನ್ನು ಇಲ್ಲೂ ಕೂಡ ಡೌನಲ್ಲಿ ಫಾಲೂದಾ ಸಿಗುತ್ತೆ ಅಂತೆ, ನನಗೆ ಗೊತ್ತಿಲ್ಲ. ಸೊ ನೋಡೋಣ ಅಂಥೇಳಿ ಇಲ್ಲೂ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಬೈ ವಾಕಲ್ಲೇ ಬಂದ್ವಿ. ಇಲ್ಲೂ ಕೂಡ ಸುಮಾರು ಅಂಗಡಿಗಳೆಲ್ಲ ಇನ್ನೂ ಓಪನ್ ಮಾಡಿದ್ದಾರೆ. ಎಲ್ಲ ಕಡೆ ಸುಮಾರು ವ್ಯಾಪಾರ ಆಗೋದು ಆಗ್ತಾಯಿದೆ ಅವ್ರಿಗೆ. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲೂ ಕೂಡ. ಸೊ ಫುಲ್ಲು ಕಲರ್ಫುಲ್ಲಾಗಿತ್ತು. ರೋಡೆಲ್ಲ ಎದ್ದು ಕಾಣಿಸ್ತಾ ಇತ್ತು. ನೋಡೋದ ತಕ್ಷಣ ನನಗಂತೂ ಫುಲ್ ಖುಷಿ ಆಯಿತು. ನೈಟ್ ಔಟು ಒಳ್ಳೆ ನೈಟ್ ಔಟ್ ಆಯಿತು. ಬಟ್ ರಂಜಾನ್ ಫುಡ್ ಮೇಳದಲ್ಲಿ ಏನೂ ತಿನ್ನಲಿಲ್ಲ. ಬಟ್ ಅದಕ್ಕಿಂತ ಚೆನ್ನಾಗಿ ಇಲ್ಲೇ ಎಲ್ಲ ಆರಾಮಾಗಿ ತಿನ್ಕೊಂಡು ಬಂದ್ವಿ. ಇನ್ನು ನಾವು ಒಂದು ರೌಂಡ್ ಹೋಗೋಣ ಅಂಥೇಳಿ ಕೆಳವರೆಗೂ ಬಂದ್ವಿ. ಬಟ್ ಇಲ್ಲೂ ಕೂಡ ಎಲ್ಲೋ ಫಾಲೂದಾ ಇಲ್ಲ ಅಂತ ಅನ್ನಿಸ್ತು. ಇನ್ನೇನೂ ಮಾಡೋಕ್ಕಾಗಲ್ಲ. ಸೊ ನಾವು ಅಲ್ಲೇ ಮಿಸ್ ಮಾಡ್ಕೊಂಡ್ವಿ. ನಾವು ಎಲ್ಲಿ ಫಿಶ್ಶು ಮತ್ತು ದೋಸೆ ತಿಂದ್ವಿ, ಸೊ ಅಲ್ಲಿ ಎದುರುಗಡೆನೇ ಇತ್ತು ಫಾಲೂದಾ. ಅಲ್ಲೇ ತೊಗೊಂಡಿದ್ರೆ ಒಳ್ಳೇದಾಗ್ತಾಯಿತ್ತು. ಇನ್ನು ಮುಂದೆ ನೋಡೋಣ ಅಂಥೇಳಿ ಬಂದುಬಿಟ್ವಿ. ಯಾಕಂದರೆ ಅಲ್ಲಿ ತುಂಬ ರಶ್ ಇತ್ತು. ಆ ರೋಡಂತೂ ತುಂಬ ಗಿಜಿ ಗಿಜಿ ಅನ್ನುತ್ತಾಯಿತು. ನಿಂತ್ಕೊಂಡು ನಮಗೆ ಅಲ್ಲಿ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೂ ರಶ್ ಇತ್ತು. ಇವಾಗ ಅವ್ರಿಗೆ ಹಬ್ಬ ನಡೀತಾ ಇದೆ, ಹಾಗಾಗಿ ಇಷ್ಟೊಂದು ರಶ್ ಇರುತ್ತೆ. ಬೇರೆ ಟೈಮಲ್ಲಿ ನಾವು ಒಂದು ಸಲ ಫ್ರೀ ಆದ ಟೈಮಲ್ಲಿ ಈವ್ನಿಂಗ್ ಹೋಗಬೇಕು. ಆವಾಗ ಬೇರೆ ಬೇರೆ ವೆರೈಟೀಸಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಫ್ರೀ ಮಾಡ್ಕೊಂಡು ಬರೋಣ ಅಂಥೇಳಿ. ಇನ್ನು ಅಲ್ಲಿಂದ ನಾನು ವಾಪಸ್ಸು ಮನೆಗೆ ಅಂತೇಳಿ ಹೊರಟ್ವಿ. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡ್ವಿ. ಇನ್ನು ನಮ್ಮನ್ನೆಲ್ಲ ಕೇಳ್ತಾಯಿದ್ರು ಫುಡ್ ಮೇಳದಲ್ಲಿ ಏನೇನಿತ್ತು, ಏನೇನು ವೆರೈಟೀಸ್ ಅಂತೇಳಿ. ಸೊ ಹೇಳಿದ್ವಿ ಅಲ್ಲೇ ವೆರೈಟೀಸ್ಗಿಂತ ನಾವು KT Street ಎಲ್ಲ ಚೆನ್ನಾಗಿ ತಿಂದ್ವಿ ಅಂತೇಳಿ. ನಮಗಂತೂ ಈ ಡೇ ಫುಲ್ ಹ್ಯಾಪಿ ಡೇ ಆಗಿ ಇತ್ತು.